ಪ್ರಜ್ವಲ್ ರೇವಣ್ಣ ಕೆಲವೇ ಹೊತ್ತುಗಳಲ್ಲಿ ಬಂಧನವಾಗಲಿದ್ದಾರೆ. ಎಸ್ಐಟಿ ಟೀಮ್ ಈಗಾಗಲೇ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಬೀಡು ಬಿಟ್ಟಿದೆ. ಮಧ್ಯರಾತ್ರಿ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಿದೆ. ಅತ್ಯಾಚಾರದ ಆರೋಪವನ್ನ ಹೊತ್ತಿದ್ದಂತಹ ಪ್ರಜ್ವಲ್ ರೇವಣ್ಣ 34 ದಿನಗಳಿಂದ ತಲೆಮರೆಸಿಕೊಂಡಿದ್ರು. ಈ ಕಣ್ಣಾಮುಚ್ಚಾಲೆ ಆಟಕ್ಕೆ ಕೊನೆ ಬೀಳಲಿದೆ. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಕ್ಷಣಗಣನೆ ಎದುರಾಗಿದೆ. ಕೆಲವೇ ಹೊತ್ತುಗಳಲ್ಲಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಸಹ ಆಗಲಿದ್ದಾರೆ. 34 ದಿನಗಳಿಂದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರದ ಆರೋಪವನ್ನ ಹೊತ್ತಿದ್ರು ಕೂಡ ವಿಚಾರಣೆಗೆ ಹಾಜರಾಗದೆ ಕಳ್ಳಾಟವನ್ನ ತೋರಿದ್ರು. ಈಗ ಈ ಕಳ್ಳಾಟಕ್ಕೆ ಕೊನೆ ಬೀಳಲಿದೆ. ಇಂದು ಮಧ್ಯರಾತ್ರಿಯೇ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಬಂಧನಕ್ಕೆ ಒಳಪಡಿಸುತ್ತೆ. ಇವತ್ತು ಮಧ್ಯರಾತ್ರಿ 1 ಗಂಟೆಯ ಸುಮಾರಿಗೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾರೆ. ಆ ನಂತರದಲ್ಲಿ ಪ್ರಕ್ರಿಯೆಗಳನ್ನೆಲ್ಲ ಮುಗಿಸಿ ನಂತರ ಎಸ್ಐಟಿ ಟೀಮ್ಗೆ ಹ್ಯಾಂಡ್ ಓವರ್ ಮಾಡಿದ ನಂತರದಲ್ಲಿ ಅರೆಸ್ಟ್ ಮಾಡಿಕೊಂಡು ಅಲ್ಲಿಂದ ಹೊರ ಕರ್ತರ್ತಾರೆ. ನಂತರದಲ್ಲಿ ಪ್ರಕ್ರಿಯೆಗಳು ಕಾನೂನಾತ್ಮಕವಾಗಿ ಹೋರಾಟಗಳೆಲ್ಲವೂ ಕೂಡ ಮುಂದುವರಿಯುತ್ತೆ. 34 ದಿನಗಳು ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಏನ್ ಕತೆ, ಯಾವುದರ ಬಗ್ಗೆಯೂ ಕೂಡ ಮಾಹಿತಿ ಇರಲಿಲ್ಲ. ನಂತರದಲ್ಲಿ ಸೋಮವಾರದಿಂದ ಅವ್ರು ಎಲ್ಲಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗ ಬರ್ತಾರೆ ಅನ್ನೋ ಸುಳಿವು ಸಿಕ್ತು. ನಿನ್ನೆ ಅವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಯಿತು. ಇವತ್ತು ಅವರು ರಿಟರ್ನ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆಗೆ ಸ್ಪಷ್ಟತೆ ಸಿಕ್ತು, ಕನ್ಫರ್ಮ್ ಆಯಿತು. ಬಿಕಾಸ್ ಅವರು ವಿಮಾನವನ್ನ ಹತ್ತಿದ್ರು, ನೇರವಾಗಿ ಈಗ ಬೆಂಗಳೂರಿನ ಮಾರ್ಗವಾಗಿ ಬರ್ತಾ ಇದೆ. ಲುಫ್ತಾನ್ಸಾ ಏರ್ಲೈನ್ಸ್ನ ಮೂಲಕವಾಗಿ ಅವರು ಆಗಮಿಸ್ತಾ ಇದ್ದಾರೆ.